ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೋತವರು. ಆದ್ಮೇಲೆ ರಾಜಕೀಯ ಅಂತೂ ಒಂದು ಕಡೆ ಡೆವಲಪ್ ಆಗ್ತಾ ನಡೆದು DKC ವರ್ಸಸ್ ಸಿದ್ದರಾಮಯ್ಯ ನಡೆದ್ರೆ, ಅದೇ ಕಾಲಕ್ಕೆ ಬಿಹಾರದ್ದು ಸಹಿತ ಕ್ಷಣಕ್ಕೂ ಕುತೂಹಲ ಮೂಡಿಸ್ತಾ ಹೊಡೆದ. ಯಾಕಪ್ಪ ಅಂತಂದ್ರೆ ಅಲ್ಲ NDA ವರ್ಸಸ್ ಇಂಡಿಯಾ ನಿಮಗೆ ಗೊತ್ತದ ಬಿಹಾರದಲ್ಲೇ. ಅದರಲ್ಲೂ ಶಾರ್ ಅವರು ಆದಷ್ಟು ನಿತೀಶರ ಮುಖ್ಯಮಂತ್ರಿ ಸ್ಥಾನ ತಪ್ಪಿಸ್ಬೇಕು ಅನ್ನುವಂಥ ಸದ್ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಅದು ಆಗುವ ಸಾಧ್ಯತೆಗಳು ಇಲ್ಲ ಅನ್ನೋದು ಈ ಕ್ಷಣಕ್ಕೆ ಮುಂಬರ್ತಾ ಇದ್ದೆ ಅಂತ. ಅದರಲ್ಲೂ ಮುಖ್ಯವಾಗಿ ರಾತ್ರಿ ಅವರಿಗೆ ಡೆವಲಪ್ಮೆಂಟ್ ನೋಡಿದಾಗ ಸಹಜವಾಗಿ ಅಲ್ಲೇ ನಿತೀಶ್ ಅವರ ಬಲಿಷ್ಠ ಆಗ್ತಾ ನಡೆದಿದ್ದಾರೆ. ತಮ್ಮ ವ್ಯಕ್ತಿತ್ವವನ್ನು ತಮ್ಮ ಬಲವನ್ನು ಹೆಚ್ಚು ಮಾಡಿಕೊಂಡು ತಾವೇ ಮುಖ್ಯಮಂತ್ರಿಗಳನ್ನು ಪ್ರತಿಪಾದಿಸ್ತಾ ಇದ್ದಾರೆ. ಮತ್ತು ಮೋಸ್ಟ್ಲಿ ಅದಾಗುವ ಎಲ್ಲ ಸಾಧ್ಯತೆಗಳು ಬರ್ತಾ ಇದ್ದಾವೆ. ಜೊತೆಗೆ ಇದೇ ಕಾಲಕ್ಕೆ ನಮ್ಮ ಶಾ ಅವ್ರಿಗೂ ಸಹಿತ ಒಂದು ರೀತಿ ಏನಪ್ಪ ಅಂತಂದ್ರೆ ನಂದು ಆಗ್ತದೋ ಇಲ್ಲೋ, ನಾವು ಗೆಲ್ತೀವೋ ಇಲ್ಲವೋ ಅನ್ನುವಂಥ ಒಂದು ಆತಂಕದಲ್ಲಿ ಇವತ್ತು ನಿಶ್ಚಿತವಾಗಿಯೂ ಈ BJP ಅಥವಾ NDA ಕೂಡಿದೆ ಅಂತೇಳಿ ಕಂಡು ಬರ್ಲಿಕ್ಕತ್ತದ. ಒಟ್ಟಿನಲ್ಲಿ ಈಗ ಈ ಇತ್ತೀಚಿನ ಡೆವಲಪ್ಮೆಂಟ್ ನೋಡಿದಾಗ ಅದರಲ್ಲೂ ಇವತ್ತು ಮೋಸ್ಟ್ ಪ್ರೊಬಬಲಿ ನಿತೀಶ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ರಾಜೀನಾಮೆ ಕೊಟ್ಟು ಜೊತೆಗೆ ಇದು ಮುಖ್ಯಮಂತ್ರಿ ಸ್ಥಾನವನ್ನು ಸ್ವೀಕಾರ ಮಾಡ್ತಾರೆ ಅನ್ನುವಂಥ ವಾತಾವರಣ ಹಬ್ತಾ ಇದೆ. ಹೀಗಾಗಿ ಇಡೀ ದೇಶದ ತುಂಬ ಒಂದು ಹೊಸ ರಾಜಕೀಯ ಪಲ್ಲಟ ಆಗ್ಬೋದಾ ಅನ್ನುವಂಥ ಚಿಂತನೆ ಮುಖ್ಯವಾಗಿ. ಅದರಲ್ಲೂ BJPಗರಿಗಂತೂ ಈ ಡೆವಲಪ್ಮೆಂಟ್ ನುಂಗಲಾರದ ಬಿಸಿ ತುಪ್ಪ. ಏನಾದರೂ ಮಾಡಿ ತಡಿಬೇಕು ಮಾಡಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಅದು ಅಷ್ಟು ಸುಲಭದ ಮಾತಲ್ಲ. ಆಲ್ರೆಡಿ ಈ ಒಂದು ಇಂಡಿಯಾ ಗಠಬಂಧನಲ್ಲಿದ್ದಂಥ ಒಂದು 35 ಸೀಟು, ಇವರು 85 ಸೀಟು, ಜೊತೆಗೆ ನಮ್ಮ AIMID ಅನ್ನುವಂಥದ್ದು ನಮ್ಮ ಏನಪ್ಪ ಅಂದರೆ ಅವರಿಂದ ಒಂದು 5, ಹೀಗಾಗಿ 125 ಸೀಟ್ ಇದ್ದಾವೆ. ನಿಶ್ಚಿತವಾಗಿಯೂ ನಮ್ಮ ನಿತೀಶ್ ಅವ್ರ ಸರ್ಕಾರ ಆಗ್ತದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ನಿತೀಶ್ ಅವರು ಯಾವುದೇ ಪ್ರಸಂಗದಲ್ಲೂ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಳ್ಳಾರದ ಸ್ಥಿತಿಗೆ ಬಂದಿದ್ದಾರೆ. ಹೀಗಾಗಿ ಅವರು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಶತಾಯಗತಾಯ ಬದಲಾವಣೆ ಮಾಡಲೇಬೇಕು ಬಿಹಾರದಲ್ಲೇ. ಅಂದ್ರೆ ಇದರ ಅರ್ಥ ಇಷ್ಟ, ಇವತ್ತು ಕಾಂಗ್ರೆಸ್ ಮರುಹುಟ್ಟು ಬಿಡಬೇಕಾಗಿತ್ತಪ್ಪ ಅಂತಂದ್ರೆ ಅಥವಾ ಕಾಂಗ್ರೆಸ್ಸಿಗೆ ಒಂದು ಹೊಸ ಜೀವ ಬರಬೇಕಾಗಿತ್ತಂದ್ರೆ ನಿತೀಶ್ ಕುಮಾರ್ ಅವರು ಅಲ್ಲಿ ಬಿಹಾರದ ಮುಖ್ಯಮಂತ್ರಿ ಆಗೋದಷ್ಟಲ್ಲ, ಇಂಡಿಯಾ ಸಂಘಟನೆಯ ಮುಖಾಂತರ ಸರ್ಕಾರ ರಚಿಸಿದ್ರೆ ಹೆಚ್ಚು ಯೋಗ್ಯ ಉತ್ತಮ ಅನ್ನುವಂಥ ಭಾವನೆ. ಇದೇ ಕಾಲಕ್ಕೆ ಇನ್ನುಳಿದ ರಾಜ್ಯಗಳಲ್ಲಿ ವಿರೋಧ ಪಕ್ಷಗಳು ಚಿಕ್ಕ ವಿರೋಧ ಪಕ್ಷಗಳು ಸಹಿತ ಎಲ್ಲರೂ ಇದನ್ನು ಎದುರು ನೋಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲರಿಗೂ ಇವತ್ತು ಈ ಮೋದಿ ಮತ್ತು ಶಾರ್ ಜೋಡಿಯಿಂದಾಗೆ ಭಯ ಹುಡ್ಕೊಂಡಂಗೆ ಆಗಿಬಿಟ್ಟದ. ಯಾಕಂತಂದ್ರೆ ಬಿಹಾರದಲ್ಲಿ ಒಂದು ವೇಳೆ ಏನಾದರೂ ಈ ಒಂದು ಸರ್ಕಾರ ಅದರಲ್ಲೂ ನಿತೀಶ್ ಅವ್ರ ಸರ್ಕಾರ ಆಗದೆ ಹೋದ್ರೆ ನಿತೀಶ್ ಅವರು ಸಾಕಷ್ಟು ಅವ್ರಿಗೆ ಆಮಿಷ ನುಡಿಸ್ತಾ ಇದ್ದಾರೆ. ಅದರೊಂದು ಒಪ್ತಾ ಇಲ್ಲ. ಅವರು ತಮ್ಮ ಕ್ಯಾಬಿನೆಟ್ ಹೆಸರು ತೊಳ್ತೀವಿ, ನಾವು ಮತ್ತೇನೂ ಕೊಡ್ತೀವಿ, ನಿಮಗೆ ಏನೆಲ್ಲ ಮಾಡ್ತೀವಿ ಅನ್ನೋಂಥ ಮಾತುಗಳನ್ನ ಅದರಲ್ಲೂ ಮುಖ್ಯವಾಗಿ 2 ಡೆಪ್ಯೂಟಿ CMಗಳು ಡಿಮೋಟ್ ಮಾಡ್ತೀವಿ, ನೀವು ಮಾತ್ರ CM ಆಗೋಂಗಿಲ್ಲ ಅನ್ನುವಂಥ ಮಾತಿಗೆ ನಮ್ಮ ನಿತೀಶ್ ಕುಮಾರ್ ಅವರು ಒಪ್ತಾ ಇಲ್ಲ. ಹೀಗಾಗಿ ಒಟ್ಟು ಹೆಚ್ಚು ಕಡಿಮೆ ಈಗಿನ ಸಂದರ್ಭದಲ್ಲಿ ನೋಡಿದರೆ ನಿಶ್ಚಿತವಾಗಿಯೂ ಈ ಬಿಹಾರದಲ್ಲಿ ವಿಶೇಷವಾಗಿ ನಿತೀಶ್ ಅವ್ರ ಸರ್ಕಾರ ಜೊತೆಗೆ ಇಂಡಿಯಾ ಸರ್ಕಾರ ರಚನೆ ಆಗ್ತಿರೋದು ಎಲ್ಲ ದಟ್ಟ ಆಗ್ತಾ ಇದ್ದಾವೆ. ಹೀಗಾಗಿ ಈಗಾಗಲೇ ಚರ್ಚೆ ನಡೆದ ಇವತ್ತದು ಮುಗಿದು ಹೋಗ್ಬೋದು ಇಷ್ಟರೊಳಗೆ ಅದೇನಾಗ್ತದೆ ಅನ್ನುವಂಥದ್ದು. ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಸಪೋಸ್ ಏನಾದರೂ ಈ ಬೆಳೆದಂಥ ಡೆವಲಪ್ಮೆಂಟ್ ಆಯ್ತಪ್ಪ ಅಂತಂದ್ರೆ ಭಾರತದ ರಾಜಕೀಯದಲ್ಲಿ ಹೊಸ ಮನ್ವಂತರ ಸ್ಟಾರ್ಟ್ ಆಗ್ಬೋದು ಅಂತೇಳಿ. ಯಾಕಂದ್ರೆ ಈಗಾಗಲೇ BJPನೂ 240 ಅದ, ಅದಕ್ಕೆ ಇಂಡಿಯಾ ಗಠಬಂಧನ ಒಂದು ಹೆಚ್ಚು ಅದೇ ಲೆವೆಲ್ದಲ್ಲಿ ಬಂದು ನಿಂತದ. ಒಂದು ವೇಳೆ ಇವರಿಬ್ಬರು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ಒಂದಾದ್ರಪ್ಪ ಅಂದ್ರೆ ಇಲ್ಲಿವರೆಗೆ ನೀವು ನೋಡ್ತಾ ಇದ್ದೀರ ಆ ದಿಶೆಯಲ್ಲೇ ಅವರಿಬ್ಬರು ಒಂದಾಗೆ ಏನಾದರೂ ಇಂಡಿಯಾ ಗಠಬಂಧನ ಜೋಡಿ ಕೂಡಿದ್ರಪ್ಪ ಅಂತಂದ್ರೆ ಸೆಂಟ್ರಲ್ ಚೇಂಜ್ ಆಗ್ತದೆ ಗೌರ್ಮೆಂಟ್ ಅನ್ನುವಂಥದ್ದು, ಮೋದಿಯವ್ರ ಸರ್ಕಾರ ಚೇಂಜ್ ಆಗ್ತದೆ ಅನ್ನುವಂಥ ಚರ್ಚೆಗಳು ನಡೆದಿದ್ದಾವೆ. ಹೀಗಾಗಿ ಮೋದಿಯವರು ಇದನ್ನು ಏನಾದರೂ ಮಾಡಿ ತಪ್ಪಿಸ್ಕೊಳ್ಬೇಕು ಮತ್ತು ತಮ್ಮ ಅಸ್ತಿತ್ವ ಹೆಚ್ಚು ಮಾಡೋ ಜೊತೆಗೆ ನಿತೀಶ್ ಅವರು ಈ ಸಂದರ್ಭದಲ್ಲೇ ಬದಿಗೆ ಸರಿಸಬೇಕು ಅನ್ನೋಂಥ ಶತಾಯ ಪ್ರಯತ್ನ ನಡೆಸಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಆಗ್ತದೆ ಅನ್ನುವಂಥದ್ದು. ಯಾಕಂತಂದ್ರೆ ಈಗಾಗಲೇ ಈ ಒಂದು ದಿಶೆಯಲ್ಲಿ ನಿತೀಶ್ ಅವರು ಬಹಳ ದೂರ ಬಂದಿದ್ದಾರೆ. ಮತ್ತು ಈ ಒಂದಿಷ್ಟು ಶಾರ್ ಅವರು ಒಂದು ಸ್ವಲ್ಪ ಏನೋ ಈಗ ನಿಮಗೆ ಹೇಳಿದಂಗೆ ಗಡಿಬಿಡಿ ಮಾಡಿದ್ರು ನಾವು ವಿಷಯದಲ್ಲೇ. ಸುಮ್ಮನೆ ನಿತೀಶ್ ಅವ್ರಿಗೆ ಒಪ್ಪಿಸಿಬಿಟ್ಟಿದ್ರೆ ಇದು ಅವ್ರು CM ಮಾಡಿದ್ರೆ ಇದು ಪ್ರಾಬ್ಲಮ್ ಆಗ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು
ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಬಟ್ ಅದರ ಏನಪ್ಪ ಅಂದ್ರೆ ತಮ್ಮವರನ್ನು ತಮ್ಮ BJPಗರನ್ನು ಈ ಸಲ CM ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದ ಕಾರಣಕ್ಕಾಗಿ ಸಹಜವಾಗಿಯೇ ಇವತ್ತು ನಮ್ಮ ನಿತೀಶ್ ಅವರು ತಾನೂ CM ಆಗಬೇಕು ಅನ್ನೋದು ಹಠಕ್ಕೆ ಬಿದ್ದಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದೆ. ಬಟ್ ಈಗ ಅದು ಯಶಸ್ವಿ ಆಗೋ ಸಾಧ್ಯತೆಗಳು ಕೂಡಿ ಬರ್ತಾ ಇದ್ದಾವೆ. ಯಾಕಂದ್ರೆ ಈವನ್ ಅಲ್ಲಿಯ ಏನಪ್ಪ ಅಂತಂದ್ರೆ ಚಿರಾಗ್ ಪಾಸ್ವಾನ್ ಅವರ ಟೀಮ್ನಿಂದಲೂ ಕೆಲವಷ್ಟು ಹೊಡ್ಕೊಂಡು ತೊಗೊಳ್ಳೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ ಅಂತ. ಒಟ್ಟಿನಲ್ಲೇ ಈ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ಅಲ್ಲೇ ಇನ್ನೊಂದು ಏನಪ್ಪ ಅಂತಂದ್ರೆ ಸಮ್ಮಿಶ್ರ ಸರ್ಕಾರ ಈ ಒಂದು ನಮ್ಮ ಬಿಹಾರದಲ್ಲಿ ನಿರ್ಮಾಣ ಆಗುವಂಥದ್ದು, ಜೊತೆಗೆ ಈ BJPಗರಿಗೆ ಒಂದಿಷ್ಟು ಏನಪ್ಪ ಅಂತಂದ್ರೆ ಅವರ ನೀವಪ್ಪ ಈ ಸ್ಥಾನದಲ್ಲಿದ್ದೀರಿ ಅನ್ನೋದು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅನ್ನಿಸ್ತಾ ಇದೆ. ಒಟ್ಟು ಏನಾಗಲಿ ನಿತೀಶ್ ಕುಮಾರ್ ಮತ್ತು ಇಂಡಿಯಾ ಗಠಬಂಧನ್ ಅಂತವರಿಗೆ ಈ ಸಲ ಅಲ್ಲೇ ಗೌರ್ಮೆಂಟ್ ಮಾಡೋದ್ರಿಂದ ಬೆನಿಫಿಟ್ಸ್ ಏನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲೇ ಸೆಂಟ್ರಲ್ನಲ್ಲಿ ಚೇಂಜ್ ಆಗ್ಬೋದು ಅನ್ನುವಂಥದ್ದು. ಮತ್ತು ರಾಹುಲ್ ಗಾಂಧಿ ಅವ್ರಿಗೆ ಸಹಿತ ಇದು ಅನಿವಾರ್ಯ ಆಗಿದೆ ಇವತ್ತು. ಇಲ್ಲಪ್ಪ ಅಂತಂದ್ರೆ ಮುಂದಿನ ಚುನಾವಣೆಗಳಲ್ಲಿ SIR ಮೂಲಕ ಅನೇಕ ಬದಲಾವಣೆ ಮಾಡ್ಬೋದು. ಅವ್ರಿಗೆ ಭಯ ಅದ. ಒಟ್ಟಾರೆಯಾಗಿ ಇವತ್ತು BJPನೂ ಅತಂತ್ರ ಆಗ್ಯದ, ಜೊತೆಗೆ ಇಂಡಿಯಾ ಗಠಬಂಧನೂ ಅತಂತ್ರ ಆಗ್ಯದ, NDAದಲ್ಲೂ ಅತಂತ್ರತೆ ಬಂದದ. ಒಟ್ಟಾರೆ ಇವೆಲ್ಲ ಸಿಚುವೇಶನ್ ನೋಡಿದಾಗ ಏನು ಬೇಕಾದಾಗ್ಬೋದು ಬದಲಾವಣೆ. ಒಂದು ಕಡೆ ನಿತೀಶ್ ಅವರು CM ಆಗುವ ಎಲ್ಲ ಸಾಧ್ಯತೆ ಹೆಚ್ಚಾಗೋದ್ರಿಂದಾಗೆ ಇಲ್ಲೇ ನಿಧಾನಕ್ಕೆ BJP ಹಿಡಿದು ಕಡಿಮೆ ಆಗ್ತಾಯಿದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ನೋಡೋದು. ಒಟ್ಟಾರೆಯಾಗಿ ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತಿನ ಡೆವಲಪ್ಮೆಂಟ್ಗಳನ್ನು ನೋಡಿದಾಗ, ವಿಶೇಷವಾಗಿ ರಾತ್ರಿ ಡೆವಲಪ್ಮೆಂಟ್ಗಳನ್ನು ನೋಡಿದಾಗ ಇದು ಈ ಭಾರತದ ಇತಿಹಾಸದಲ್ಲಿ ಹೊಸ ಒಂದು ಏನಾದರೂ ಬದಲಾವಣೆ ಆದೀತ ಅನ್ನುವಂತಹ ಒಂದು ಏನಪ್ಪ ಅಂದರೆ ವಿಚಾರಗಳು ಹಬ್ಬತಾ ಇದ್ದಾವೆ. ಎಲ್ಲರೂ ಈ ಕುತೂಹಲದಿಂದ ಬಿಹಾರದ ನೋಡ್ತಾ ಇದ್ದಾರೆ, ನಿತೀಶ್ ಅವ್ರ ಸರ್ಕಾರ ಆಗ್ತದನ ಇಲ್ವಾ ಅನ್ನುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಆ ಸರ್ಕಾರವನ್ನು ಮಾಡಲೇಬಾರದು ಅಂತ ಶತಪ್ರಯತ್ನ ಏನೋ BJPಗೆ ನಡೆಸಿದ್ದಾರೆ. NDA ಸಂಘಟನೆ ಈ ದಿಶೆಯಲ್ಲಿ ಈ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಕಂಡು ಬರ್ತಾ ಇದೆ. ಬಟ್ ಏನೋ ಆಗಲಿ ಈ ಒಂದು ಡೆವಲಪ್ಮೆಂಟ ಒಂದು ಮುಂದಿನ ದಿನಗಳಲ್ಲಿ ಹೊಸದಾದಂತಹ ಒಂದು ಇತಿಹಾಸ ಬರಿಬಹುದೇನೋ. ಆದರೆ ಇದರರ್ಥ ಎಲ್ಲ ಬದಲಾವಣೆ ಆಗ್ತದೆ, ಒಂದೇ ದಿನದಲ್ಲೇ ಎಲ್ಲನೂ ಏನಪ್ಪ ಅಂತಂದ್ರೆ ಈ ದೇಶದ ಸಮಸ್ಯೆಗಳು ಸಾಲ್ವ್ ಆಗ್ತಾವಂತಲ್ಲ. ಏನಪ್ಪ ಅಂದ್ರೆ ಒಂದು ಆಡಳಿತ ಚೇಂಜ್ ಆಗ್ತದೆ ಅಷ್ಟೇ. ಅದು ಎಷ್ಟು ಮಟ್ಟಿಗೆ ಅದು ಆಡಳಿತ ಒಂದು ಜನಪರ ಇರ್ತದೋ ಅದು ಮಾತು ಬೇರೆ. ಬಟ್ ಏನೋ ಆಗಲಿ ಈ ಒಂದು ನಿತೀಶ್ ಅವರು ತೆಗೆದುಕೊಂಡಂಥ ಈ ನಿರ್ಧಾರದಿಂದಾಗಿ ಬಿಹಾರದ ಸರ್ಕಾರ ನಿತೀಶ್ ಅವರ ಕೈಯಲ್ಲಿ ಉಳಿಯುವಂಥ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದ್ದಾವೆ. ನೋಡೋಣ ಅದು ಏನಾಗ್ತದೆ ಅನ್ನೋದನ್ನು ಈ ಒಂದು ಮುಂದಿನ ಕ್ಷಣಗಳಲ್ಲಿ ಅನ್ನುವಂಥದ್ದು ವಿಚಾರ ಮಾಡ್ತಾ, ಜೊತೆಗೆ ಇದೇ ಸಂದರ್ಭದಲ್ಲೇ ನಮ್ಮ ಏನಪ್ಪ ಅಂತಂದ್ರೆ ರಾಹುಲ್ ಗಾಂಧಿ ಅವರು ಸಹಿತ ಈ ನೆಲೆಯಲ್ಲಿ ತಮ್ಮದೇ ಅಂತ ಒಂದಿಷ್ಟು ಕೆಲವು ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಬಿಹಾರ ಇದ್ದಿದ್ದು ದೇಶದ ರಾಜಕಾರಣದಲ್ಲಿ ಪ್ರಭಾವ ಬೀರುವ ಜೊತೆಗೆ ಕರ್ನಾಟಕದ ರಾಜಕೀಯ ಮೇಲೆ ಪ್ರಭಾವ ಬೀರ್ತದೆ ಅನ್ನೋದು ಎರಡು ಮಾತಿಲ್ಲ. ಕರ್ನಾಟಕದಲ್ಲೂ ಸಹಿತ ಇನ್ನೂ ಏನಪ್ಪ ಅಂತಂದ್ರೆ ಈ ಒಂದು CM ಚೇರ್ ಏನಪ್ಪ ಪ್ರಾಬ್ಲಮ್ ಇನ್ನೂ ಸಾಲ್ವ್ ಆಗಿಲ್ಲ ಅಂಥೇಳಿ ಅದು ಸಹಿತ ಮಾತಾಡ್ತಾ ಇದ್ದಾರೆ. ಏನೋ ಆಗಲಿ ಒಟ್ಟಾರೆಯಾಗಿ ಬಿಹಾರ ಚುನಾವಣೆ ಇವತ್ತು ಮಾತ್ರ ನಿಶ್ಚಿತವಾಗಿಯೂ ಭಾಳಷ್ಟು ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂಥ ಕೆಲಸ ಮಾಡಲಿಕ್ಕತ್ತದ. ಜೊತೆಗೆ ಹೊಸ ಸಮಸ್ಯೆಗಳು ಕಾರಣೀಕರ್ತರ ಆಗ್ಬೋದೇನೋ. ಏನೋ ಆಗಲಿ ನೋಡೋದು ಏನಾಗ್ತದೆ ಅಂತೇಳಿ ಯಾವುದಾದ್ರೂ ಎದು ನೋಡೋದು ಅನಿವಾರ್ಯದ. ಮತ್ತದು ಏನಪ್ಪ ಅಂತಂದ್ರೆ ಸಮಯದ ನಿರ್ಧಾರ, ಅದಕ್ಕೆಲ್ಲರೂ ಬದ್ಧಾಗುವಂಥ ಅನಿವಾರ್ಯತೆ ಇರ್ತದೆ. ಏನೋ ನಿತೀಶ್ ಮಾತ್ರ ಈಗಿನ ಮಟ್ಟಿಗೆ ಬಿಹಾರಕ್ಕೆ ಮತ್ತೊಮ್ಮೆ CM ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಅಂತ ಹೇಳ್ತಾ, ಇದು ಈಗಿನ ಬೆಳವಣಿಗೆ. ಇಷ್ಟರಲ್ಲಿ ಅವರು ಆ ಒಂದು ಏನಪ್ಪ ಅಂದ್ರೆ ಅಧಿಕಾರ ಸ್ವೀಕಾರ ಮಾಡ್ಬೋದು. ಇವತ್ತು ಸ್ವೀಕಾರ ಮಾಡೋದು ಎಲ್ಲ ಲಕ್ಷಣ ಕಾಣ್ತಾ ಇದ್ದಾವೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.